ಅರಣ್ಯ ಜೀವ ಪರಿಸರ ವ್ಯವಸ್ಥೆ ಫಾರೆಸ್ಟ್ ಎಕೋಸಿಸ್ಟಮ್ ಈ ಒಂದು ಪ್ರಪಂಚದ ಒಟ್ಟು ವಿಸ್ತೀರ್ಣದಲ್ಲಿ 20% ಆವರಿಸಿರುತ್ತಿರುವಂಥ ಈ ಒಂದು ಅರಣ್ಯಗಳು ಎಲ್ಲ ಜೀವಿಗಳ ವಾಸಸ್ಥಾನಗಳಲ್ಲಿ ಪ್ರಮುಖವಾದವುಗಳು ಆಗಿದ್ದು ಮಾನವನ ಅಳಿವು ಮತ್ತು ಉಳಿವುಗಳನ್ನು ನಿರ್ಧರಿಸುವಂಥ ಶಕ್ತಿಯನ್ನು ಹೊಂದಿರುವಂಥ ಈ ಒಂದು ಅರಣ್ಯಗಳು ಮಣ್ಣಿನ ರಚನೆಯನ್ನು ರೂಪಿಸುವ, ವಾಯುಗುಣವನ್ನು ಸಾಮ್ಯಗೊಳಿಸುವ ಅಂದರೆ ಸಮತೋಲನಗೊಳಿಸುವ, ನೀರನ್ನು ಶೇಖರಿಸುವ ಮತ್ತು ಈ ಒಂದು ಪ್ರಪಂಚದಲ್ಲಿ ಕಂಡುಬರುವಂಥ ಲಕ್ಷೋಪಲಕ್ಷ ಜೀವ ಪ್ರಭೇದಗಳ ಆವಾಸ ಸ್ಥಾನವಾಗಿರುವಂಥ ಈ ಒಂದು ಅರಣ್ಯಗಳು ಜೀವವಾಸಗಳ ಪಂಕ್ತಿಯಲ್ಲಿ ಅತ್ಯಂತ ಪ್ರಮುಖವಾದಂಥ ಸ್ಥಾನವನ್ನು ಹೊಂದಿವೆ. ಈ ಒಂದು ಅರಣ್ಯಗಳಲ್ಲಿ ಇರುವಂಥ ಜೀವ ವೈವಿಧ್ಯ ಅಪಾರವಾಗಿದ್ದು ಅಂತಹ ವೈವಿಧ್ಯಮಯವಾದಂಥ ಜೀವಿಗಳ ಒಡನಾಟದಿಂದ ಉಂಟಾಗುವ ಸಾವಿರಾರು ಸೂಕ್ಷ್ಮ ಪರಿಸರಗಳು ಸಹಸ್ರಾರು ಜೀವ ಪ್ರಭೇದಗಳಿಗೆ ಆಶ್ರಯವನ್ನು ನೀಡಿವೆ. ಈ ಕ್ರಿಯೆಯಿಂದಾಗಿ ಈ ಒಂದು ಅರಣ್ಯದ ಮಣ್ಣು ಫಲವತ್ತಾಗಿರುತ್ತದೆ. ಅರಣ್ಯ ಜೀವ ಪರಿಸರ ವ್ಯವಸ್ಥೆಯ ಅರ್ಥವನ್ನು ನೋಡಿದಾಗ ನಿರ್ದಿಷ್ಟ ಪ್ರದೇಶದಲ್ಲಿನ ಮರಗಳು, ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮ ಜೀವಿಗಳು ಮತ್ತು ಇತರ ನಿರ್ಜೀವ ಅಂಶಗಳು ಆದಂಥ ಸೂರ್ಯನ ಬೆಳಕು, ನೀರು, ಗಾಳಿ, ಮಣ್ಣು ಇವು ಎಲ್ಲವುಗಳ ಸಂಕೀರ್ಣ ಸಂವಹನಗಳ ವ್ಯವಸ್ಥೆಯೇ ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆಯಾಗಿದೆ. ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಜೀವಿಗಳು ಉಳಿವಿಗಾಗಿ ಪರಸ್ಪರ ಅವಲಂಬಿತವಾಗಿವೆ ಮತ್ತು ಪೋಷಕಾಂಶಗಳ ಚಕ್ರ, ಶಕ್ತಿಯ ಹರಿವು ಮತ್ತು ಜೀವ ವೈವಿಧ್ಯತೆಯನ್ನು ಬೆಂಬಲಿಸುವಲ್ಲಿ ಇವು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತವೆ. ಒಟ್ಟಿನಲ್ಲಿ ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಗಿಡ ಮರ ಬಳ್ಳಿಗಳು, ಹುಲ್ಲು ಮುಂತಾದ ಸಸ್ಯ ಸಮೂಹಗಳ ಜೊತೆಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿಗಳನ್ನು ಸಹ ನಾವು ಕಾಣಬಹುದು. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಆಹಾರ ಉತ್ಪಾದನೆ ಮಾಡುವಂಥ ಈ ಒಂದು ಸಸ್ಯಗಳನ್ನು ಅನೇಕ ಜಾತಿಯ ಪಕ್ಷಿ ಮತ್ತು ಪ್ರಾಣಿಗಳು ತಿಂದು ಬದುಕುತ್ತವೆ. ಈ ಸಸ್ಯಾಹಾರಿ ಪ್ರಾಣಿಗಳನ್ನು ಹಾಗೂ ಕೀಟಗಳನ್ನು ಮಾಂಸಾಹಾರಿ ಪ್ರಾಣಿಗಳು ತಿನ್ನುತ್ತವೆ. ಹೀಗೆ ಸಸ್ಯಗಳು, ಕ್ರಿಮಿಕೀಟಗಳು, ಪ್ರಾಣಿಗಳು ಮತ್ತು ಪಕ್ಷಿಗಳು ವಾಯುಮಂಡಲ ಮತ್ತು ಮಣ್ಣಿನೊಡನೆ ಕ್ರಿಯಾಶೀಲವಾದಂಥ ಸಂಬಂಧವನ್ನು ಹೊಂದಿರುತ್ತವೆ ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆಯಲ್ಲಿ. ಇನ್ನು ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆಯ ವಿಧಗಳನ್ನು ನೋಡಿದಾಗ ಈ ಒಂದು ಪ್ರಪಂಚದಲ್ಲಿ ಕಂಡುಬರುವಂಥ ಅರಣ್ಯಗಳು ಒಂದೇ ತೆರನಾಗಿರುವುದಿಲ್ಲ. ಅಲ್ಲದೆ ಈ ಒಂದು ಅರಣ್ಯಗಳಲ್ಲಿ ಇರುತ್ತಿರುವಂಥ ಜೈವಿಕ ವೈವಿಧ್ಯತೆ ಆಯಾ ಪ್ರದೇಶದ ಮೇಲ್ಮೈ ಲಕ್ಷಣ, ವಾಯುಗುಣ, ಮಳೆ ಇನ್ನೂ ಮುಂತಾದ ಭೌಗೋಳಿಕ ಅಂಶಗಳಿಂದಾಗಿ ಭಿನ್ನವಾಗಿರುತ್ತವೆ. ಇದರಿಂದಾಗಿ ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆ ಅಥವಾ ಈ ಒಂದು ಅರಣ್ಯಗಳನ್ನು ನಾವು ಮುಖ್ಯವಾಗಿ 2 ವಿಧಗಳಾಗಿ ವಿಂಗಡಿಸಬಹುದು. ಒಂದು ಉಷ್ಣವಲಯದ ಅರಣ್ಯಗಳು ಮತ್ತು 2 ಸಮಶೀತೋಷ್ಣ ವಲಯದ ಅರಣ್ಯಗಳು ಅಂತ ಇದ್ದು, ಮೊದಲಿಗೆ ಉಷ್ಣವಲಯದ ಅರಣ್ಯಗಳನ್ನು ನೋಡಿದಾಗ ಈ ಒಂದು ಅರಣ್ಯಗಳು ಸಮಭಾಜಕ ವೃತ್ತದ ಸುತ್ತಲಿನ ಬೆಚ್ಚಗಿನ ಮತ್ತು ತೇವದ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಮುಖ್ಯವಾಗಿ ಮಕರ ಸಂಕ್ರಾಂತಿ ಮತ್ತು ಕರ್ಕಾಟಕ ಸಂಕ್ರಾಂತಿಯ ವೃತ್ತಗಳ ನಡುವಿನ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಈ ಒಂದು ಉಷ್ಣವಲಯದ ಅರಣ್ಯಗಳು ಕಂಡುಬರುತ್ತವೆ. ಈ ಒಂದು ಅರಣ್ಯಗಳು ವೈವಿಧ್ಯಮಯವಾದಂಥ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ನೆಲೆಯಾಗಿದ್ದು ಹೆಚ್ಚಿನ ಜೀವ ವೈವಿಧ್ಯವನ್ನು ಹೊಂದಿರುವಂಥ ಸಂಕೀರ್ಣ ಸಮುದಾಯಗಳು ಆಗಿವೆ. ಈ ಒಂದು ಅರಣ್ಯಗಳಲ್ಲಿ ಅಂದರೆ ಉಷ್ಣವಲಯದ ಅರಣ್ಯಗಳಲ್ಲಿ ಮಳೆ ಕಾಡುಗಳು ಅಂದರೆ ನಿತ್ಯ ಹರಿದ್ವರ್ಣ ಅರಣ್ಯ, ಪತನಶೀಲ ಕಾಡುಗಳು ಅಂದರೆ ಋತುಮಾನಕ್ಕೆ ಅನುಗುಣವಾಗಿ ಎಲೆ ಉದುರಿಸುವಂಥ ಮರಗಳನ್ನು ಹೊಂದಿರುವಂಥ ಕಾಡುಗಳು ಮತ್ತು ಸವನ್ನಾ ಕಾಡುಗಳು ಈ ಒಂದು ಉಷ್ಣವಲಯದ ಅರಣ್ಯಗಳಲ್ಲಿ ಸೇರಿವೆ. ಈ ಒಂದು ಅರಣ್ಯಗಳು ಜಾಗತಿಕ ಹವಾಮಾನ ನಿಯಂತ್ರಣ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಒಟ್ಟು ಭೂಪ್ರದೇಶದ 8% ಭಾಗವನ್ನು ಹೊಂದಿರುವಂಥ ಈ ಒಂದು ಉಷ್ಣವಲಯದ ಅರಣ್ಯಗಳು ಭೂಖಂಡದ ಜನಾಂಗಕ್ಕೆ 50% ಮರ ಮುಟ್ಟುಗಳನ್ನು ಒದಗಿಸುತ್ತವೆ. 2 ಭಾಗದಷ್ಟು ಜೀವ ಪ್ರಭೇದಗಳನ್ನು ಒಳಗೊಂಡಿರುವಂಥ ಈ ಒಂದು ಉಷ್ಣವಲಯದ ಅರಣ್ಯಗಳು
ಅಪಾರ ಸಂಪನ್ಮೂಲಗಳನ್ನು ಒದಗಿಸುತ್ತವೆ. ಅಲ್ಲದೆ ಪ್ರಪಂಚದ ಒಟ್ಟು ಜೀವಿಗಳಲ್ಲಿ ಅರ್ಧದಷ್ಟು ಜೀವಿಗಳು ಈ ಒಂದು ಉಷ್ಣವಲಯದ ಅರಣ್ಯಗಳಲ್ಲಿ ಇರುವುದನ್ನು ನಾವು ಕಾಣಬಹುದು. ಈ ಒಂದು ಅರಣ್ಯಗಳು ನಿರಂತರವಾಗಿ ಹಸಿರಿನಿಂದ ಕಂಗೊಳಿಸುತ್ತಾ ಇದ್ದು ಇಲ್ಲಿ ಜೀವಿಗಳ ವಿಕಾಸ ನಿರಂತರವಾಗಿ ಸಾಗಿ ಬಂದಿರುವುದು. ಈ ಅರಣ್ಯಗಳಲ್ಲಿ ಅಗಾಧವಾದಂಥ ಜೀವ ವೈವಿಧ್ಯತೆ ಇರುವುದನ್ನು ಗುರುತಿಸಿ ಇವುಗಳನ್ನು ಪರಿಸರದ ಬಿಸಿ ನೆಲೆಗಳೆಂದು ಅಂದರೆ ಹಾಟ್ಸ್ಪಾಟ್ಗಳೆಂದು ಕರೆಯಲಾಗುತ್ತದೆ. ಇನ್ನು ಅರಣ್ಯ ಜೀವ ಪರಿಸರ ವ್ಯವಸ್ಥೆಯ ಎರಡನೇ ವಿಧ ಸಮಶೀತೋಷ್ಣ ವಲಯದ ಅರಣ್ಯಗಳು. ಇವು ವಿಷುವವೃತ್ತದ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಸಂಕ್ರಾಂತಿ ವೃತ್ತಗಳಲ್ಲಿ ಇರುತ್ತಿರುವಂಥ ಅರಣ್ಯಗಳು ಆಗಿವೆ. ಈ ಒಂದು ಸಮಶೀತೋಷ್ಣ ವಲಯದ ಅರಣ್ಯಗಳು ಭೂಮಿಯ ಮಧ್ಯದ ಅಕ್ಷಾಂಶಗಳಲ್ಲಿ ಕಂಡುಬರುತ್ತಿದ್ದು ಇವು 25 ಡಿಗ್ರಿಯಿಂದ 50 ಡಿಗ್ರಿ ಅಕ್ಷಾಂಶಗಳ ನಡುವೆ ಎರಡೂ ಗೋಳಾರ್ಧಗಳಲ್ಲಿ ಕಂಡುಬರುವಂಥ ಅರಣ್ಯಗಳು ಆಗಿದ್ದು 4 ಋತುಮಾನಗಳನ್ನು ಅನುಭವಿಸುವಂಥ ಈ ಒಂದು ಅರಣ್ಯಗಳಲ್ಲಿ ಮುಖ್ಯವಾಗಿ ಎಲೆ ಉದುರುವ ಅರಣ್ಯಗಳು, ಕೋನಿಫೆರಸ್ ಅರಣ್ಯಗಳು, ಮಿಶ್ರ ಅರಣ್ಯಗಳು ಮತ್ತು ಸಮಶೀತೋಷ್ಣ ಮಳೆ ಕಾಡುಗಳು ಈ ಒಂದು ಸಮಶೀತೋಷ್ಣ ವಲಯದ ಅರಣ್ಯಗಳಲ್ಲಿ ಸೇರಿವೆ. ಈ ಅರಣ್ಯಗಳು ವಿಶಿಷ್ಟವಾದಂಥ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಹೊಂದಿದ್ದು ವಿಶ್ವದ ಅರಣ್ಯ ಪ್ರದೇಶದ ಸುಮಾರು 25% ಭಾಗವನ್ನು ಆವರಿಸಿವೆ. ಈ ಒಂದು ಅರಣ್ಯಗಳಲ್ಲಿ ದೊಡ್ಡ ಮರಗಳು ಇರುವುದಿಲ್ಲ. ವಿಸ್ತಾರವಾದಂಥ ಹಾಸು ಹುಲ್ಲುಗಳ ಮಧ್ಯೆ 10 ರಿಂದ 12 ಮೀಟರ್ ಎತ್ತರದ ಮರಗಳು ಇರುತ್ತವೆ. ಇಲ್ಲಿ ಹಲ್ಲಿ, ಉಡ, ನೆಗೆಯುತ್ತಾ ಚಲಿಸುವಂಥ ಪ್ರಾಣಿಗಳಾದಂಥ ಮೊಲ, ಇಲಿ, ಜಿಂಕೆ ಮತ್ತು ವೇಗವಾಗಿ ಚಲಿಸುವ ಗೊರಸು ಪ್ರಾಣಿಗಳು ಅಧಿಕ ಸಂಖ್ಯೆಯಲ್ಲಿ ಈ ಒಂದು ಅರಣ್ಯಗಳಲ್ಲಿ ವಾಸವಾಗಿರುತ್ತವೆ. ಇನ್ನು ಅರಣ್ಯ ಜೀವ ಪರಿಸರ ವ್ಯವಸ್ಥೆಯ ರಚನೆ. ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆಯ ರಚನೆಯು ಮುಖ್ಯವಾಗಿ 2 ಭಾಗಗಳನ್ನು ಹೊಂದಿದೆ. ಒಂದು ಜೈವಿಕ ಅಂಶಗಳು ಅಂದರೆ ಜೀವಿಗಳು ಮತ್ತು ಇನ್ನೊಂದು ಅಜೈವಿಕ ಅಂಶಗಳು ಅಂದರೆ ನಿರ್ಜೀವ ಅಂಶಗಳು ಆಗಿದ್ದು, ಜೈವಿಕ ಅಂಶಗಳನ್ನು ನೋಡಿದಾಗ ಇದರಲ್ಲಿ ಮುಖ್ಯವಾಗಿ 3 ಇವೆ. 1 ಉತ್ಪಾದಕರು, 2 ಉಪಭೋಗಿಗಳು, 3 ವಿಘಟಕಗಳು ಆಗಿವೆ. ಉತ್ಪಾದಕರನ್ನು ನೋಡಿದಾಗ ಈ ಒಂದು ಸೂರ್ಯನ ಬೆಳಕನ್ನು ಬಳಸಿಕೊಂಡು ಬದುಕಲು ಅವಶ್ಯವಾಗಿರುವಂಥ ಶಕ್ತಿಯನ್ನು ಅಂದರೆ ಆಹಾರವನ್ನು ಉತ್ಪಾದಿಸುವಂಥ ವಿವಿಧ ಜಾತಿಗೆ ಸೇರಿದಂಥ ಸಸ್ಯಗಳು, ಪೊದೆ ಸಸ್ಯಗಳು ಮತ್ತು ಮರಗಳು ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆಯಲ್ಲಿನ ಉತ್ಪಾದಕರು ಆಗಿವೆ. ಇನ್ನು ಉಪಭೋಗಿಗಳನ್ನು ನೋಡಿದಾಗ ಇವು ಪ್ರಾಥಮಿಕ ಉತ್ಪಾದಕಗಳು ಆದಂಥ ಸಸ್ಯಗಳನ್ನು ಮತ್ತು ಇತರ ಜೀವಿಗಳನ್ನು ತಿಂದು ಬದುಕುವಂಥ ಪ್ರಾಣಿಗಳೇ ಉಪಭೋಗಿಗಳು ಆಗಿವೆ. ಅಂದ ಮೇಲೆ ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆಯಲ್ಲಿನ ಉಪಭೋಗಿಗಳನ್ನು 3 ಪ್ರಕಾರಗಳಲ್ಲಿ ವರ್ಗೀಕರಿಸಬಹುದು. ಅವುಗಳೆಂದರೆ ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ಉಪಭೋಗಿಗಳು ಆಗಿದ್ದು, ಪ್ರಾಥಮಿಕ ಉಪಭೋಗಿಗಳನ್ನು ನೋಡಿದಾಗ ಇವು ಸಸ್ಯಾಹಾರಿಗಳು ಆಗಿದ್ದು ಈ ಪ್ರಾಣಿಗಳು ಕೇವಲ ಸಸ್ಯ ಮತ್ತು ಅವುಗಳ ಉತ್ಪನ್ನಗಳನ್ನು ಆಹಾರವನ್ನಾಗಿ ಉಪಯೋಗಿಸಿಕೊಂಡು ಜೀವಿಸುತ್ತವೆ. ಈ ಒಂದು ಅರಣ್ಯದಲ್ಲಿ ಇರುತ್ತಿರುವಂಥ ಪ್ರಾಥಮಿಕ ಉಪಭೋಗಿಗಳು ಎಂದರೆ ಆನೆ, ಜಿಂಕೆ, ಅಳಿಲು, ಮಿಡತೆ ಇನ್ನೂ ಮುಂತಾದ ಸಸ್ಯಾಹಾರಿಗಳು ಆಗಿವೆ. ಇನ್ನು ದ್ವಿತೀಯ ಉಪಭೋಗಿಗಳು ಎಂದರೆ ಮಾಂಸಾಹಾರಿಗಳು ಅಂದರೆ ಮಾಂಸಾಹಾರಿ ಜೀವಿಗಳೇ ದ್ವಿತೀಯ ಉಪಭೋಗಿಗಳು ಆಗಿವೆ. ಇವು ಸಸ್ಯಾಹಾರಿ ಜೀವಿಗಳನ್ನು ತಿಂದು ಬದುಕುತ್ತಿದ್ದು ಅವುಗಳೆಂದರೆ ಹಾವು, ಪಕ್ಷಿ, ಹಲ್ಲಿ, ನರಿ ಇನ್ನೂ ಮುಂತಾದವುಗಳು ಮಾಂಸಾಹಾರಿಗಳು ಆಗಿದ್ದು ಸಸ್ಯಾಹಾರಿಗಳನ್ನು ತಮ್ಮ ಆಹಾರವನ್ನಾಗಿ ಮಾಡಿಕೊಂಡಿರುತ್ತವೆ ಈ ಒಂದು ದ್ವಿತೀಯ ಉಪಭೋಗಿಗಳು. ಇನ್ನು ಕೊನೆಯದಾಗಿ ತೃತೀಯ ಅಥವಾ ಉನ್ನತ ಉಪಭೋಗಿಗಳು. ಇವು ಉನ್ನತ ಮಾಂಸಾಹಾರಿಗಳಾದಂಥ ಸಿಂಹ, ಹುಲಿ, ಚಿರತೆ ಇನ್ನೂ ಮುಂತಾದ ಪ್ರಾಣಿಗಳು ಆಗಿವೆ. ಇನ್ನು ಜೈವಿಕ ಅಂಶಗಳಲ್ಲಿ 3ನೆಯದು ವಿಘಟಕಗಳು. ಇವು ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಕೊಳೆಯಿಸಿ ಪೋಷಕಾಂಶಗಳನ್ನು ಮಣ್ಣಿಗೆ ಮರಳಿಸುವಂಥ ಸೂಕ್ಷ್ಮಾಣು ಜೀವಿಗಳೇ
ಈ ಒಂದು ವಿಘಟನಾಕಾರಗಳು ಆಗಿವೆ. ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಫಂಗಿ, ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾ ಮತ್ತು ಎರೆಹುಳುಗಳು ಇನ್ನೂ ಮುಂತಾದ ಸೂಕ್ಷ್ಮಾಣು ಜೀವಿಗಳು ವಿಘಟನಾಕಾರರ ಪಾತ್ರವನ್ನು ನಿರ್ವಹಿಸಿ ಜೀವಿಗಳನ್ನು ಕೊಳೆಯುವಂತೆ ಮಾಡಿ ಅವುಗಳಲ್ಲಿ ಇರುತ್ತಿರುವಂಥ ಪೋಷಕಾಂಶಗಳನ್ನು ಮತ್ತೆ ಭೂಮಿಗೆ ಅಂದರೆ ಮಣ್ಣಿಗೆ ಸೇರುವಂತೆ ಮಾಡುತ್ತವೆ ಈ ಒಂದು ವಿಘಟಕಗಳು. ಇನ್ನು ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆಯ ರಚನೆಯಲ್ಲಿ ಎರಡನೆಯದು ಅಜೈವಿಕ ಅಂಶಗಳು ಅಥವಾ ನಿರ್ಜೀವ ಅಂಶಗಳು. ಅವುಗಳೆಂದರೆ ಸೂರ್ಯನ ಬೆಳಕು, ನೀರು, ಹವಾಮಾನ, ಮಣ್ಣು, ಗಾಳಿ ಮತ್ತು ಇತರ ಭೌತಿಕ ಹಾಗೂ ರಾಸಾಯನಿಕ ಅಂಶಗಳು ಆಗಿವೆ. ಇನ್ನು ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆಯ ಗುಣಲಕ್ಷಣಗಳು ಏನು ಅಂತ ನಾವು ನೋಡಿದಾಗ, ಒಂದು, ಈ ಒಂದು ಅರಣ್ಯಗಳು ಉತ್ತಮವಾದಂಥ ಮಳೆಯನ್ನು ಪಡೆಯುತ್ತವೆ. ಎರಡು, ಅತಿ ಹೆಚ್ಚಿನ ಆರ್ದ್ರತೆ ಮತ್ತು ಅನುಕೂಲಕಾರಿಯಾದಂಥ ಉಷ್ಣತೆಯನ್ನು ಹೊಂದಿರುತ್ತವೆ ಈ ಒಂದು ಅರಣ್ಯಗಳು. ಮೂರು, ಅರಣ್ಯ ಜೀವ ಪರಿಸರ ವ್ಯವಸ್ಥೆಯು ವಿಶಾಲವಾದಂಥ ಪ್ರದೇಶವನ್ನು ಹೊಂದಿರುತ್ತದೆ. ನಾಲ್ಕು, ಅರಣ್ಯ ಜೀವ ಪರಿಸರ ವ್ಯವಸ್ಥೆಯು ಸಂಕೀರ್ಣವಾದ ಮತ್ತು ವೈವಿಧ್ಯಮಯವಾದ ಜೈವಿಕ ಸಮುದಾಯವನ್ನು ಹೊಂದಿರುತ್ತದೆ. ಐದು, ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಅರಣ್ಯಗಳು ಸಮೃದ್ಧವಾಗಿ ಬೆಳೆದಿರುತ್ತವೆ. ಕೊನೆಯದಾಗಿ ಆರು, ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆಯು ಮಣ್ಣಿನ ಸ್ವರೂಪ, ಗಾಳಿ, ವಾತಾವರಣ ಇನ್ನೂ ಮುಂತಾದವುಗಳು ಅಲ್ಲಿಯ ಗಿಡಗಳ ಸ್ವರೂಪ ಮತ್ತು ಹಂಚಿಕೆಯನ್ನು ನಿರ್ಧರಿಸುತ್ತವೆ. ಇನ್ನು ಕೊನೆಯದಾಗಿ ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆಯ ಕಾರ್ಯಗಳು ಅಥವಾ ಮಹತ್ವ ಯಾವ ತೆರನಾಗಿದೆ ಅಂತ ನಾವು ನೋಡಿದಾಗ, ಒಂದು, ಜೀವ ವೈವಿಧ್ಯ ಕಾಪಾಡುವುದು. ಅಂದರೆ ಈ ಒಂದು ಉಷ್ಣವಲಯದ ನಿತ್ಯ ಹರಿದ್ವರ್ಣದ ತೇವಯುತ ಕಾಡುಗಳು ಅಥವಾ ಮಳೆ ಕಾಡುಗಳು ಅತಿ ದಟ್ಟವಾಗಿದ್ದು ಪ್ರಪಂಚದ ಜೀವ ವೈವಿಧ್ಯವನ್ನು ಕಾಪಾಡುವಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತವೆ. ಎರಡು, ಈ ಒಂದು ಅರಣ್ಯಗಳು ಜೀವ ವೈವಿಧ್ಯತೆಯ ಆವಾಸ ಸ್ಥಾನವಾಗಿವೆ. ಅಂದರೆ ವಿವಿಧ ಪ್ರಭೇದಗಳ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆ ಆಶ್ರಯ ನೀಡುತ್ತದೆ. ಮೂರು, ಪೋಷಕಾಂಶಗಳ ಚಕ್ರ ಅಥವಾ ರಾಸಾಯನಿಕ ಚಕ್ರಗಳ ಚಾಲನೆ. ಅಂದರೆ ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆಯು ಇಂಗಾಲ, ಆಮ್ಲಜನಕ, ಸಾರಜನಕ ಮತ್ತು ಇತರ ಪೋಷಕಾಂಶಗಳನ್ನು ಮಣ್ಣಿನಿಂದ ವಾತಾವರಣಕ್ಕೆ ಅಥವಾ ಜೀವಿಗಳಿಗೆ ಚಾಲನೆ ಮಾಡುತ್ತದೆ ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆ. ಇನ್ನು ನಾಲ್ಕು, ಪರಿಸರ ಸೇವೆಗಳು ಅಥವಾ ಜಾಗತಿಕ ತಾಪಮಾನ ಏರಿಕೆಯ ನಿಯಂತ್ರಣ. ಅಂದರೆ ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಇರುತ್ತಿರುವಂಥ ಮರಗಳು ಮತ್ತು ಸಸ್ಯಗಳು ವಾತಾವರಣದಿಂದ ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಳ್ಳುವ ಮೂಲಕ ಈ ಒಂದು ಜಾಗತಿಕ ತಾಪಮಾನ ಅಂದರೆ ಉಷ್ಣತೆಯ ಏರಿಕೆಯನ್ನು ನಿಯಂತ್ರಿಸುತ್ತವೆ ಈ ಒಂದು ಅರಣ್ಯಗಳು. ಐದು, ಹವಾಮಾನ ಘಟಕಾಂಶಗಳ ಮೇಲೆ ಪರಿಣಾಮ. ಅಂದರೆ ಈ ಒಂದು ಅರಣ್ಯಗಳು ಒಂದು ಪ್ರದೇಶದ ತಾಪಮಾನ ಅಂದರೆ ಉಷ್ಣತೆ, ಮಳೆ, ತೇವಾಂಶ ಇನ್ನೂ ಮುಂತಾದ ಹವಾಮಾನದ ಘಟಕಾಂಶಗಳ ಮೇಲೆ ಈ ಒಂದು ಅರಣ್ಯಗಳು ಪ್ರಭಾವ ಬೀರುತ್ತವೆ. ಆರು, ಜೀವಿಗಳ ಅಸ್ತಿತ್ವಕ್ಕೆ ಸಹಕಾರಿ ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆ. ಅಂದರೆ ಈ ಒಂದು ಅರಣ್ಯಗಳು ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಂಡು ಆಮ್ಲಜನಕವನ್ನು ಬಿಡುವುದರ ಮೂಲಕ ಸಮಸ್ತ ಜೀವಿಗಳ ಅಸ್ತಿತ್ವಕ್ಕೆ ಈ ಒಂದು ಅರಣ್ಯಗಳು ಸಹಕಾರಿಯಾಗಿವೆ. ಇನ್ನು 7, ಜೀವಿ ವಿಕಾಸದ ತಾಣ. ಅಂದರೆ ಈ ಒಂದು ಅರಣ್ಯಗಳು ಭೂಖಂಡದ ಪ್ರಮುಖ ಜಿನ್ ಬ್ಯಾಂಕುಗಳು ಆಗಿದ್ದು, ಹಾಗಾಗಿ ಈ ಒಂದು ಅರಣ್ಯಗಳು ಜೀವಿ ವಿಕಾಸದ ತಾಣಗಳಾಗಿ ಪರಿಣಮಿಸಿವೆ. 8, ವಾಯು ಮಾಲಿನ್ಯವನ್ನು ನಿಯಂತ್ರಿಸುತ್ತವೆ. ಅರಣ್ಯ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಇರುತ್ತಿರುವಂಥ ಅರಣ್ಯಗಳು ವಾಯು ಮಾಲಿನ್ಯವನ್ನು ನಿಯಂತ್ರಿಸುವುದರಿಂದ ಇವುಗಳನ್ನು ಅಂದರೆ ಅರಣ್ಯಗಳನ್ನು ಪ್ರಪಂಚದ ಶ್ವಾಸಕೋಶಗಳೆಂದು ಕರೆಯಲಾಗುತ್ತದೆ. 9, ಈ ಒಂದು ಅರಣ್ಯಗಳು ಮಳೆಗೆ ಕಾರಣೀಭೂತವಾಗಿವೆ. ಅಂದರೆ ಭೂಮಿಯಲ್ಲಿ ಸರಿಯಾಗಿ ಮಳೆಯು ಆಗುವುದಕ್ಕೆ ಈ ಅರಣ್ಯಗಳೇ ಕಾರಣೀಭೂತವಾಗಿವೆ.
10 ಕಟ್ಟಿಗೆ ಮತ್ತು ಮರಮುಟ್ಟುಗಳ ಪೂರೈಕೆ. ಈ ಒಂದು ಅರಣ್ಯಗಳು ಉರುವಲಿಗೆ, ಪೀಠೋಪಕರಣಗಳ ತಯಾರಿಕೆಗೆ ಕಟ್ಟಿಗೆಗಳನ್ನು ಮತ್ತು ಮರಮುಟ್ಟುಗಳನ್ನು ಒದಗಿಸುತ್ತವೆ. ಇನ್ನು 11 ಈ ಒಂದು ಅರಣ್ಯಗಳು ಹಲವಾರು ಕೈಗಾರಿಕೆಗಳಿಗೆ ಕಚ್ಚಾ ಪದಾರ್ಥಗಳನ್ನು ಒದಗಿಸುತ್ತವೆ. ಉದಾಹರಣೆಗೆ ಕಾಗದ ಕೈಗಾರಿಕೆ, ಕಡ್ಡಿ ಪಟ್ಟಣ ಕೈಗಾರಿಕೆ, ಬಣ್ಣದ ಕೈಗಾರಿಕೆ, ಸುಗಂಧ ತೈಲ ಕೈಗಾರಿಕೆ, ಸಾಬೂನು ಕೈಗಾರಿಕೆ, ಇನ್ನೂ ಮುಂತಾದ ಕೈಗಾರಿಕೆಗಳಿಗೆ ಅರಣ್ಯಗಳು ಕಚ್ಚಾ ಪದಾರ್ಥಗಳನ್ನು ಒದಗಿಸುತ್ತವೆ. ಇನ್ನು ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆಯ ಕಾರ್ಯ ಮತ್ತು ಮಹತ್ವದಲ್ಲಿ 12ನೆಯದು ಔಷಧಿ ರಾಸಾಯನಿಕಗಳ ಸರಬರಾಜು. ಅಂದರೆ ಮಾನವರಿಗೆ ಹಲವಾರು ಔಷಧಿ ತಯಾರಿಕೆಗೆ ಬೇಕಾದಂಥ ವಿವಿಧ ಗಿಡಮೂಲಿಕೆ ಮತ್ತು ರಾಸಾಯನಿಕಗಳನ್ನು ಈ ಒಂದು ಅರಣ್ಯಗಳಿಂದ ಪಡೆಯಲಾಗುತ್ತದೆ. 13 ಮಣ್ಣಿನ ಸವಕಳಿ ನಿಯಂತ್ರಣ. ಅಂದರೆ ನೀರು ಮತ್ತು ಗಾಳಿಯಿಂದಾಗುವಂಥ ಮಣ್ಣಿನ ಸವಕಳಿಯನ್ನು ಈ ಒಂದು ಅರಣ್ಯಗಳು ನಿಯಂತ್ರಿಸುತ್ತವೆ. 14 ಈ ಒಂದು ಅರಣ್ಯ ಜೀವ ಪರಿಸರ ವ್ಯವಸ್ಥೆಗಳು ಪ್ರವಾಸಿ ತಾಣಗಳು ಆಗಿವೆ. ಅಂದರೆ ಜನರು ಮನರಂಜನೆ, ಕಾಡು ಮೃಗಗಳ ವೀಕ್ಷಣೆ ಮತ್ತು ಈ ಒಂದು ಅರಣ್ಯಗಳು ಸೌಂದರ್ಯಮಯ ತಾಣವಾಗಿದ್ದು ಪ್ರವಾಸಿಗರನ್ನು ಆಕರ್ಷಿಸಿ ಇವು ಪ್ರವಾಸಿ ತಾಣಗಳಾಗಿ ಮಾರ್ಪಟ್ಟಿವೆ. ಅರಣ್ಯ ಜೀವ ಪರಿಸರ ವ್ಯವಸ್ಥೆಯ ಕಾರ್ಯ ಮತ್ತು ಮಹತ್ವದಲ್ಲಿ ಕೊನೆಯದಾಗಿ 15 ಈ ಒಂದು ಅರಣ್ಯಗಳು ಆಶ್ರಯ ತಾಣಗಳು ಆಗಿವೆ. ಅಂದರೆ ಆದಿವಾಸಿ ಸಮುದಾಯಗಳಿಗೆ ಈ ಒಂದು ಅರಣ್ಯಗಳು ಆಶ್ರಯ ತಾಣಗಳು ಆಗಿವೆ. ಈ ತೆರನಾಗಿ ಅರಣ್ಯ ಜೀವ ಪರಿಸರ ವ್ಯವಸ್ಥೆ ಇದ್ದು ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.